ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಸುಪ್ರಸಿದ್ಧವಾದಂಥ ಪ್ರಖ್ಯಾತ ಇಸ್ರೋ ವಿಜ್ಞಾನಿಗಳಾದಂಥ ಡಾಕ್ಟರ್ BR ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಗುರುಪ್ರಸಾದ್ ಅವರು 37 ವರ್ಷ ಸುದೀರ್ಘವಾಗಿ ಇಸ್ರೋನಲ್ಲಿ ಕೆಲಸ ಮಾಡಿ ಅಲ್ಲಿ ನಿವೃತ್ತಿಯ ನಂತರ ತಮ್ಮ ಪ್ರವೃತ್ತಿಗೋಸ್ಕರ ಮತ್ತೆ ಪ್ಲಾನೆಟೋರಿಯಂ ಅಂದ್ರೆ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂನಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ವಿಶೇಷತೆ ಏನು ಅಂದ್ರೆ ನ್ಯಾಷನಲ್ ಕಾಲೇಜ್ನ ವಿದ್ಯಾರ್ಥಿಯಾಗಿ ನರಸಿಂಹಯ್ಯನವರಿಂದ ಪ್ರೇರೇಪಣೆ ಪಡೆದು ಅವರು ಸೈಂಟಿಸ್ಟ್ ಆಗಿ ಅಷ್ಟೇ ಅಲ್ಲ 600ಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿದ್ದಾರೆ. ವಿಶೇಷವಾಗಿ ಜನರಲ್ಲಿ ಮಕ್ಕಳಲ್ಲಿ ಸ್ಫೂರ್ತಿ ಮೂಡಿಸಕ್ಕೆ ಅರಿವು ಮೂಡಿಸಕ್ಕೆ 13 ಪುಸ್ತಕಗಳನ್ನ ಬರೆದಿದ್ದಾರೆ. ಅಂದ್ರೆ ವಿಜ್ಞಾನಿಗಳಿಗೆ ಬರೆಯೋದೇನು ವಿಶೇಷ ಅಲ್ಲ, ಆದ್ರೆ ನಮ್ಮಂತ ಅಜ್ಞಾನಿಗಳಿಗೂ ಕೂಡ ಬರೆಯುವಂಥದ್ದು ಅದು ಬಹಳ ವಿಶೇಷ. ಹಾಗಾಗಿ ನಾವು ಅವರನ್ನ ಇವತ್ತು ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಇಂಟ್ರೊಡಕ್ಷನ್ಗಾಗಿ ಪರಿಚಯ ಮಾಡ್ತಿದ್ದಕ್ಕಾಗಿ ದೀರ್ಘವಾದ ಪರಿಚಯಕ್ಕಾಗಿ ಸಹೃದಯತೆಗಾಗಿ ನಮಸ್ಕಾರ. ಇದು ತುಂಬಾ ಚಿಕ್ಕ ಪರಿಚಯ ನಿಮ್ದು, ಆದ್ರೂ ಕೂಡ ನಾವು ಇವತ್ತು ಗ್ರಹಣಗಳ ಬಗ್ಗೆ ಮಾತಾಡೋಣ ಸರ್. ಈ ಗ್ರಹಣ ಅಂದ್ರೆ ಏನು ದಯವಿಟ್ಟು ಅದನ್ನ ತಿಳಿಸಿ. ಈ ಚಂದ್ರಗ್ರಹಣಕ್ಕೂ ಸೂರ್ಯಗ್ರಹಣಕ್ಕೂ ವ್ಯತ್ಯಾಸ ಏನು ತಿಳಿಸಿ ಸರ್. ಖಂಡಿತ ಮೇಡಮ್. ಎಲ್ರಿಗೂ ನಮಸ್ಕಾರ. ನೋಡಿ, ಗ್ರಹಣಗಳು ಅಂತ ಹೇಳಿದಾಗ ಅಥವಾ ಗ್ರಹಣ ಅನ್ನುವಂತಹ ವಿದ್ಯಮಾನದ ಬಗ್ಗೆ ನಾವು ಮಾತಾಡ್ತಾ, ಇದು ಒಂದು ಅಪೂರ್ವವಾದ ವಿದ್ಯಮಾನ. ಅಂದ್ರೆ ನಾವು ಗ್ರಹಣ ಅನ್ನುವಂತಹ ಪದಾನ ಬಳಸೋದು ಸೂರ್ಯ ಹಾಗೂ ಚಂದ್ರರ ಬಗ್ಗೆ ಮಾತನಾಡ್ತೀವಿ. ಸೂರ್ಯಗ್ರಹಣ ಅಂತ ಹೇಳ್ತೀವಿ, ಅದು ಒಂದು ಬಗೆಯ ಗ್ರಹಣ. ಚಂದ್ರಗ್ರಹಣ ಅಂತ ಹೇಳ್ತೀವಿ, ಅದು ಮತ್ತೊಂದು ಬಗೆಯ ಗ್ರಹಣ. ಇವಾಗ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಭೂಮಿ ಸೂರ್ಯನನ್ನ ಸುತ್ತುತ್ತಾ ಇದೆ. ಇವತ್ತು ನಾವು ಗ್ರಹಣಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಎಕ್ಲಿಪ್ಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ಗ್ರಹಣ ಅಂತ ಕನ್ನಡದಲ್ಲೇ ಹೇಳ್ತೀವಿ. ಇವಾಗ ಇದನ್ನ ನಾವು ಈ ಗ್ರಹಣ ಅನ್ನುವಂತಹ ಒಂದು ಅಪೂರ್ವವಾದ ವಿದ್ಯಮಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಸೌರವ್ಯೂಹದ ಬಗ್ಗೆ ಅಂದ್ರೆ ಸೋಲಾರ್ ಸಿಸ್ಟಮ್ ಬಗ್ಗೆ ಕೂಲಂಕಷವಾಗಿ ತಿಳ್ಕೋಬೇಕು. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಾವು ವಾಸಿಸ್ತಾ ಇರೋದು ಭೂಮಿ ಅನ್ನುವಂತಹ ಒಂದು ಗ್ರಹದ ಮೇಲೆ. ಇದು ಸೌರವ್ಯೂಹದ 3ನೇ ಗ್ರಹ. ಇವಾಗ ಈ ಸೌರವ್ಯೂಹ ಅಂದ್ರೆ ಏನು ನೋಡಿ, ಇಲ್ಲಿ ಸೂರ್ಯ ಇದ್ದಾನೆ. ಸೂರ್ಯನ ಸುತ್ತ ಬುಧ ಗ್ರಹ, ಮರ್ಕ್ಯುರಿ, ಶುಕ್ರ ಗ್ರಹ, ವೀನಸ್, ಭೂಮಿ, ಅರ್ತ್, ಮಂಗಳ ಗ್ರಹ, ಮಾರ್ಸ್, ಜೂಪಿಟರ್, ಗುರು, ಸ್ಯಾಟರ್ನ್, ಶನಿ, ಯುರೇನಸ್, ಸ್ಯಾಟರ್ನ್ ಇಲ್ಲಿದೆ, ಕ್ಷಮಿಸಬೇಕು, ಯುರೇನಸ್ ಇಲ್ಲಿದೆ 7ನೇ ಗ್ರಹ, ನೆಪ್ಚೂನ್ 8ನೇ ಗ್ರಹ ಇದೆ. ನೋಡಿ, ಈ ಭೂಮಿ ಸೂರ್ಯನನ್ನ ಸುತ್ತುತ್ತಾ ಇದೆ. ಸುತ್ತುತ್ತಿರೋ ಗ್ರಹಗಳಲ್ಲಿ 3ನೇದು ಚಂದ್ರ ಭೂಮಿಯನ್ನ ಸುತ್ತುತ್ತಾ ಇದ್ದಾನೆ. ನಮಗೆ ಹೀಗಾಗಿ ಈ ಸೂರ್ಯ ಚಂದ್ರರು ಅತ್ಯಂತ ಪರಿಚಿತವಾದ ಆಕಾಶಕಾಯಗಳು. ಇಲ್ಲಿ ನೋಡಿ, ಸೂರ್ಯ ಪ್ರತಿ ದಿವಸ ಬೆಳಗ್ಗೆ ಹುಟ್ಟುತ್ತಾನೆ, ರಾತ್ರಿ ಮುಳುಗ್ತಾನೆ. ಇದೆಲ್ಲರೂ ಗಮನಿಸಿರೋದೆ. ಹಾಗಾಗಿ ಇದರಲ್ಲಿ ಏನು ವಿಶೇಷತೆ ಇಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ರಾತ್ರಿ ಆಗಸದಲ್ಲಿ ಹುಣ್ಣಿಮೆಯ ದಿನ ಚಂದ್ರ ಎಷ್ಟು ಸೊಬಗಿನಿಂದ ಗೋಚರಿಸ್ತಾನೆ ಅನ್ನೋದು ನಮಗೆ ಗೊತ್ತಿದೆ. ಹೀಗಾಗಿ ನೋಡಿ, ಈ ಸೂರ್ಯ ಚಂದ್ರರು ನಮಗೆ ಬಹುಮಟ್ಟಿಗೆ ಸೂರ್ಯ ಅಂತೂ ಪ್ರತಿ ದಿವಸ ಕಾಣಿಸ್ತಾನೆ. ಮೋಡ ಇದ್ರೆ ಅದು ಬೇರೆ ವಿಚಾರ, ಆದ್ರೆ ಪ್ರತಿ ದಿವಸ ಸೂರ್ಯ ಹುಟ್ಟೋದು ಮುಳುಗೋದು ಇದ್ದಿದ್ದೆ. ಅದೇ ರೀತಿ ಚಂದ್ರನು ಅಷ್ಟೇ. ಚಂದ್ರನ ಆಕಾರ ಬೇರೆ ಬೇರೆಯಾಗಿ ಕಾಣಿಸ್ಬೋದು, ಆದ್ರೆ ಚಂದ್ರನು ಬಹುಮಟ್ಟಿಗೆ ಪ್ರತಿ ದಿವಸನೂ ರಾತ್ರಿ ಆಗಸದಲ್ಲಿ ಬಹುಮಟ್ಟಿಗೆ ಕಾಣಿಸ್ಕೊಳ್ತಾರೆ, ಅಮಾವಾಸ್ಯೆ ದಿನ ಬಿಟ್ಟು. ಹೌದು. ಆದ್ರೆ ನೋಡಿ, ಚಂದ್ರ ಭೂಮಿಯನ್ನು ಸುತ್ತುತ್ತಿರುವ ಏಕೈಕ ಉಪಗ್ರಹ. ಇದು ನಿಸರ್ಗದತ್ತವಾದ ಉಪಗ್ರಹ. ಆದ್ರೆ ಇವತ್ತು 16,000ಕ್ಕೂ ಹೆಚ್ಚು ಕೃತಕ ಉಪಗ್ರಹಗಳು ಭೂಮಿನ ಸುತ್ತುತ್ತಾ ಇವೆ. ನಮ್ಮ ದೇಶದ್ದೇ ಸುಮಾರು 60 ಉಪಗ್ರಹಗಳು ಭಾರತಕ್ಕಾಗಿ ಕೆಲಸ ಮಾಡ್ತಾ ಇವೆ ಅಂತರಿಕ್ಷದಲ್ಲಿ. ಹಾಗಾಗಿ ಇದು ಚಂದ್ರ ಈ ರೀತಿ ಭೂಮಿಯನ್ನ ಸುತ್ತುತ್ತಿದ್ದಾನೆ, ಭೂಮಿ ಸೂರ್ಯನನ್ನ ಸುತ್ತುತ್ತಾ ಇದೆ. ಇವಾಗ ಈ ಸೂರ್ಯ, ಚಂದ್ರ, ಭೂಮಿ ಇವು ಒಂದು ಸರಳ ರೇಖೆಯಲ್ಲಿ ಬಂದ್ರೆ, ಅಂದ್ರೆ ಯಾವ ಒಂದು ರೀತಿ ಬರಬೇಕು ಅಂದ್ರೆ, ಇವಾಗ ಸೂರ್ಯ ಆದ್ಮೇಲೆ ಭೂಮಿ ಆದ್ಮೇಲೆ ಚಂದ್ರ, ಇವು ಸರಳ ರೇಖೆಯಲ್ಲಿ ಬಂದಾಗ ನಮಗೆ ಚಂದ್ರಗ್ರಹಣ ಆಗತ್ತೆ. ಅದೇ ರೀತಿ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗತ್ತೆ. ಅದೇ ರೀತಿ ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ. ಮತ್ತೊಮ್ಮೆ ಹೇಳ್ತೀನಿ,
ಯಾವ ಅನುಮಾನನೂ ಇರ್ಕೊಡ್ತೀವಿ. ನೋಡಿ, ಒಂದು ಕಡೆ ಭೂಮಿ ಇದೆ, ಅದಾದ ಮೇಲೆ ಒಂದು ಕಡೆ ಸೂರ್ಯ ಇದ್ದಾನೆ, ಕ್ಷಮಿಸ್ಬೇಕು, ಅದಾದ ಮೇಲೆ ಭೂಮಿ ಇದೆ, ಅದಾದ ಮೇಲೆ ಚಂದ್ರ ಇದೆ. ಆ ರೀತಿ ಬಂದಾಗ ಚಂದ್ರಗ್ರಹಣ ಆಗತ್ತೆ. ಭೂಮಿ ಸೂರ್ಯ ಚಂದ್ರರ ಮಧ್ಯೆ ಇದ್ದಾಗ ಚಂದ್ರಗ್ರಹಣ ಆಗತ್ತೆ. ಅದೇ ರೀತಿ ಅಂದ್ರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಅಂತ. ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಅನ್ನೋದಕ್ಕಿಂತ ಚಂದ್ರ ಭೂಮಿಯ ನೆರಳನ್ನು ಪ್ರವೇಶಿಸುತ್ತಾನೆ. ಓಕೆ ಓಕೆ ಆ ರೀತಿ ಹೇಳ್ಬೋದು. ಅದೇ ರೀತಿ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಆಗತ್ತೆ. ಆವಾಗ ಭೂಮಿ ಚಂದ್ರನ ನೆರಳನ್ನ ಪ್ರವೇಶಿಸೋದಲ್ಲ, ಚಂದ್ರನ ನೆರಳು ತುಂಬಾ ಚಿಕ್ಕದು. ಹಾಗಾಗಿ ಅದು ಭೂಮಿ ಮೇಲೆ ವೇಗವಾಗಿ ಹೋಗ್ತಿದ್ದಾಗ ಆ ದಟ್ಟವಾದ ನೆರಳು ಎಲ್ಲೆಲ್ಲಿ ಕಾಣಿಸತ್ತೋ ಪ್ರದೇಶಕ್ಕೆ ಅಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಆಗತ್ತೆ. ಇಲ್ಲಾಂದ್ರೆ ಪಾರ್ಶ್ವ ಸೂರ್ಯಗ್ರಹಣ ಆಗತ್ತೆ. ಇವಾಗ ನೋಡಿ, ಇಲ್ಲಿ ಗ್ರಹಣಗಳು ಯಾಕೆ, ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಯಾಕೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅದರಲ್ಲೂ ಸೂರ್ಯಗ್ರಹಣ ಯಾಕಪ್ಪ ಅಂದ್ರೆ ಒಂದು ವಿಚಿತ್ರವಾದ ಸನ್ನಿವೇಶ ಇದೆ ಇಲ್ಲಿ ಸೌರವ್ಯೂಹದಲ್ಲಿ. ಸೂರ್ಯ ಭೂಮಿಯಿಂದ ಎಷ್ಟು ದೂರದಲ್ಲಿದ್ದಾನೋ ಅದಕ್ಕೆ 400 ಪಟ್ಟು ಹತ್ರ ಚಂದ್ರ ಇದೆ. ಚಂದ್ರ ಭೂಮಿಯಿಂದ ಇರೋದು ಕೇವಲ 4 ಲಕ್ಷ ಕಿಲೋಮೀಟರ್ಗಳು ದೂರದಲ್ಲಿ, ಸುಮಾರು 4 ಲಕ್ಷ ಸರಾಸರಿ. ಅದೇ ರೀತಿ ಸೂರ್ಯ ಇರೋದು ಎಷ್ಟು ದೂರದಲ್ಲಪ್ಪ ಅಂದ್ರೆ 15 ಕೋಟಿ ಕಿಲೋಮೀಟರ್. ಹಾಗಾಗಿ ಭೂಮಿಯಿಂದ ಚಂದ್ರ ಎಷ್ಟು ದೂರದಲ್ಲಿದ್ದಾನೋ ಅದಕ್ಕೆ 400 ಪಟ್ಟು ದೂರದಲ್ಲಿ ಸೂರ್ಯ ಇದ್ದಾನೆ. ಆದರೆ ಒಂದು ವಿಚಿತ್ರ ಏನಪ್ಪಾ ಅಂದ್ರೆ ಸೂರ್ಯ ಭೂಮಿಗಿಂತ ಎಷ್ಟು ದೊಡ್ಡದಾಗಿದ್ದಾನು ಅಂದ್ರೆ ಚಂದ್ರನಿಗೆ ಹೋಲಿಸಿದಲ್ಲಿ ಸೂರ್ಯ 400 ಪಟ್ಟು ದೊಡ್ಡದಾಗಿದೆ. 400 ಪಟ್ಟು ದೂರದಲ್ಲಿದ್ದಾನೆ, 400 ಪಟ್ಟು ಚಂದ್ರ ತುಂಬಾ ದೊಡ್ಡದಾಗೂ ಇದೆ. ಹಾಗಾಗಿ ನಮ್ಮ ಆಗಸದಲ್ಲಿ ಬಹುಮಟ್ಟಿಗೆ ಯಾವಾಗ್ಲೂ ಅಲ್ಲ, ಸಾಕಷ್ಟು ಕಾಲ ಚಂದ್ರ ಸೂರ್ಯ ಒಂದೇ ಒಂದು ಗಾತ್ರದ್ದಾಗಿ ಕಾಣಿಸ್ತಾರಲ್ವಾ. ಸೂರ್ಯನು ಬೆಳಕಿನ ತಟ್ಟೆ ತರ ನೋಡಿ, ಅದರ ಆಕಾರನು ಒಂದೇ, ಅದರ ಸೈಜ್ ಅಂತ ಏನ್ ಹೇಳ್ತೀವಿ ಅದು ಒಂದೇ ತರ ಇರುತ್ತೆ ಚಂದ್ರಂದು ಸೂರ್ಯನ. ಇದು ಇರೋದ್ರಿಂದಾನೇ ಈ ರೀತಿ ಸಂಪೂರ್ಣ ಸೂರ್ಯಗ್ರಹಣ ಚಂದ್ರಗ್ರಹಣ ಇವೆಲ್ಲ ಆಗ್ತಾ ಇರೋದು. ಇವಾಗ ನೋಡಿ, ಸಂಪೂರ್ಣ ಸೂರ್ಯಗ್ರಹಣದ ವೇಳೆನಲ್ಲಿ ಚಂದ್ರಗೋಲ ಸೂರ್ಯನ ಗೋಲವನ್ನ ಸಂಪೂರ್ಣವಾಗಿ ಆವರಿಸಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸದ ವೇಳೆಯಲ್ಲಿ ಟೋಟಾಲಿಟಿ ಚಂದ್ರನ ಗೋಲ ಸೂರ್ಯನ ಗೋಲವನ್ನ ಆವರಿಸಿದೆ ಸಂಪೂರ್ಣವಾಗಿ. ಸೂರ್ಯನ ಹೊರ ವಾತಾವರಣವಾದ ಕರೋನಾ ನಿಮಗೆ ಬಹಳ ಪ್ರಖರವಾಗಿ ಕಾಣಿಸ್ತಾ ಇರೋದನ್ನ ನೀವು ನೋಡಬಹುದು. ಆದ್ರೆ ಚಂದ್ರಗ್ರಹಣದ ವೇಳೆನಲ್ಲಿ ಚಂದ್ರ ಈ ರೀತಿ ಭೂಮಿಯ ನೆರಳನ್ನ ಸಂಪೂರ್ಣವಾಗಿ ಚಂದ್ರ ಪ್ರವೇಶಿಸಿದ್ರು ನೋಡಿ, ಚಂದ್ರ ಕಾಣಿಸ್ತಾನೆ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಕೆಂಪು ಹಳದಿ ಮತ್ತು ಕಿತ್ತಳೆ ಬಣ್ಣದ ಒಂದು ಗೋಲವಾಗಿ ಚಂದ್ರ ಗೋಚರಿಸ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಏನು ಅಲ್ಲ, ನಮ್ಮ ಭೂಮಿಯ ವಾತಾವರಣ. ಅದನ್ನೇ ಹೇಳ್ತೀವಿ. ಇವಾಗ ಸೂರ್ಯ ಪ್ರತಿ ದಿವಸ ಹುಟ್ಟುತ್ತಾನೆ ಮುಳುಗ್ತಾನೆ ಅಂತ ಹೇಳಿದೆ. ಹಾಗಾಗಿ ವಿಶೇಷತೆ ಏನಿಲ್ಲ, ಯಾರು ಅದನ್ನ ಗಮನಿಸಕ್ ಹೋಗೋದಿಲ್ಲ. ಚಂದ್ರನು ಅಷ್ಟೇ ಹುಟ್ಟುತ್ತಾನೆ, ಇರುತ್ತೆ, ಚಂದ್ರನು ಕಾಣಿಸುತ್ತೆ, ಸೂರ್ಯನು ಕಾಣಿಸುತ್ತೆ ಪ್ರತಿ ದಿವಸನು. ಯಾರು ಅದಕ್ಕೆ ಏನು ವಿಶೇಷವಾದ ಮಹತ್ವವನ್ನು ಕೊಡೋದಿಲ್ಲ. ಅಯ್ಯೋ ಅದನ್ನೇನು ನೋಡೋದು. ಆದ್ರೆ ಗ್ರಹಣನು ಇದೇ ರೀತಿ ಆಗೋಗ್ಬಿಟ್ಟಿರೋದು. ಚಂದ್ರ ಭೂಮಿಯನ್ನ ತಿಂಗಳಿಗೊಮ್ಮೆ ಸುತ್ತುತ್ತಾನೆ, ರಫ್ಲಿ ಅಂತ ಹೇಳ್ಬೇಕು. ಆಕ್ಚುಲ್ ಆಗಿ ಇಂಗ್ಲಿಷ್ ನ ಮಂತ್ ಅನ್ನೋದು ಮೂನ್ತ್ ಅಂದ್ರೆ ಮೂನಿಂದಾನೇ ಬಂದಿರೋದು. ಚಂದ್ರ ಭೂಮಿಯನ್ನ ಒಮ್ಮೆ ಸುತ್ತೋದಕ್ಕೆ ಸುಮಾರು 27.3 ದಿನಗಳನ್ನ ತಗೋತಾನೆ. ತನ್ನ ಅಕ್ಷದ ಸುತ್ತಾನು ಅಷ್ಟೇ ಸುತ್ತ ಬಿಡಿ. ಅದು ಈ ಸನ್ನಿವೇಶಕ್ಕೆ ಬೇಡ. ಚಂದ್ರ ಭೂಮಿಯನ್ನ ಸುತ್ತೋದಕ್ಕೆ ಒಂದು 27.3 ದಿವಸ ತಗೋತಾರೆ. ಸರಾಸರಿ 1 ತಿಂಗಳು ರಫ್ಲಿ ಅಂತ ಇಟ್ಕೊಳ್ಳೋಣ, ಅಂದ್ರೆ ಸಾಮಾನ್ಯವಾಗಿ ಬಹುಮಟ್ಟಿಗೆ. ಹಾಗಾಗಿ ಪ್ರತಿ ಒಂದು 15 ತಿಂಗಳಿಗೊಂದ್ಸಲ ಸೂರ್ಯಗ್ರಹಣ ಚಂದ್ರಗ್ರಹಣ ಆಗ್ಲೇಬೇಕಿತ್ತು. ಯಾಕಂದ್ರೆ ಸೂರ್ಯ ಹಾಗೂ ಭೂಮಿಯ ನಡುವೆ ಚಂದ್ರ ಬಂದೇ ಬರ್ತಾನೆ 15 ದಿವಸಕ್ಕೆ. ಆದ್ರೆ ನಮಗ್ ಕಾಣಲ್ಲ ಅದು, ಯಾಕೆಂದ್ರೆ ಚಂದ್ರ ಭೂಮಿಯನ್ನ ತಿಂಗಳಿಗೊಮ್ಮೆ ಸುತ್ತಿದ್ರು ಕೆಲವು ವೇಳೆ ಭೂಮಿ ಸೂರ್ಯ ಚಂದ್ರನ ನಡುವೆ ಇರುತ್ತೆ, ಕೆಲವು ವೇಳೆ ಚಂದ್ರ ಭೂಮಿ ಸೂರ್ಯನ ನಡುವೆ ಬರ್ತಾನೆ. ಈ ಒಂದು ತಿಂಗಳ ನಡುವೆ 2 ಸಲ 15 ದಿವಸಕ್ಕೊಂದ್ಸಲ. ಆದ್ರೆ ಪ್ರತಿ ಹುಣ್ಣಿಮೆನೂ ನಮಗೆ ಚಂದ್ರಗ್ರಹಣ ಆಗಲ್ಲ.
ಪ್ರತಿ ಹ್ಮ್. ಅಮಾವಾಸ್ಯೆಯನ್ನು ಸೂರ್ಯಗ್ರಹಣ ಆಗಲ್ಲ. ಕಾರಣ ಏನಪ್ಪಾ ಅಂದ್ರೆ ಚಂದ್ರ ಭೂಮಿನ ಸುತ್ತುತ್ತಿದ್ದಾನಲ್ಲ, ಆ ಹ್ಮ್. ಕಕ್ಷೆ ಅದು ಹ್ಮ್. ಭೂಮಿ ಸೂರ್ಯನನ್ನು ಸುತ್ತುವ ಕಕ್ಷೆಯ ಸಮತಲ, ಅಂದ್ರೆ ಪ್ಲೇನ್, ಗ್ರಾಮಫೋನ್ ತಟ್ಟೆ ತರ ಅನ್ಕೋಬಹುದು ನೀವು. ಹ್ಮ್. ಯಾವುದೇ ತಟ್ಟೆ ಆ ರೀತಿ ಇದೆ, ಅದು ಒಂದು ಕೋನಕ್ಕೆ 5 ಡಿಗ್ರಿ ಹ್ಮ್. ಕೋನಕ್ಕೆ ವಾಲ್ಕೊಂಬಿಟ್ಟಿದೆ. ಹ್ಮ್. ಹೀಗಾಗಿ ಆ ರೀತಿ ಆಗಲ್ಲ. ಯಾವಾಗ್ಲೂ 6 ತಿಂಗಳಿಗೊಮ್ಮೆ ಈ ರೀತಿ, ಅಂದ್ರೆ ವಿರಳವಾಗಿ ಈ ರೀತಿ ಆಗತ್ತೆ. ಹಾಗಾಗಿ ಗ್ರಹಣ ಅನ್ನುವಂತಹ ವಿದ್ಯಮಾನ ವಿರಳವಾದದ್ದು, ಅಪೂರ್ವವಾದದ್ದು ಅಂತ ಹೇಳಿ. ಹ್ಮ್. ಇವಾಗ ನಾನು ಹೇಳಿದೆ, ಕ್ಷಮಿಸ್ಬೇಕು, ಇವಾಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಸೂರ್ಯ, ಭೂಮಿ, ಅದಾದ್ಮೇಲೆ ಚಂದ್ರ. ನೋಡಿ, ಚಂದ್ರ ಭೂಮಿಯ ನೆರಳನ್ನ ಪ್ರವೇಶಿಸಿರೋ, ದಟ್ಟವಾದ ನೆರಳನ್ನ ಪ್ರವೇಶಿಸಿರೋದನ್ನ ನೀವು ಈ ಚಿತ್ರದಲ್ಲಿ ನೋಡ್ಬೋದು. ಅಂಬ್ರ ಅಂತ ಇದಕ್ಕೆ ಹೆಸರು, ದಟ್ಟವಾದ ಭೂಮಿಯ ಛಾಯೆ. ಸ್ವಲ್ಪ ನೋಡಿ, ಮಂದವಾದ ಛಾಯೆ ಇದೆಯಲ್ಲ ನೋಡಿ, ಇದು ಈ ಈ ಪ್ರದೇಶ, ಇದಕ್ಕೆ ಪೆನಂಬ್ರ, ಪಾರ್ಶ್ವ ಛಾಯೆ, ಮಂದವಾದ ಛಾಯೆ ಅಂತ ಹೇಳ್ತೀವಿ. ನೋಡಿ, ಈ ರೀತಿ ಸೂರ್ಯ, ಭೂಮಿ, ಚಂದ್ರ ಈ ರೀತಿ ಇದ್ದಾಗ ಚಂದ್ರ ಗ್ರಹಣವಾಗುತ್ತೆ. ನೋಡಿ, ಮಾರ್ಚ್ 3, 2026ರಂದು ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಯಾವ ಬಗೆಯ ಚಂದ್ರಗ್ರಹಣಪ್ಪ ಗ್ರಹಣನಪ್ಪ, ಕ್ಷಮಿಸ್ಬೇಕು, ಇದು ಅಂದ್ರೆ ಸಂಪೂರ್ಣ ಚಂದ್ರಗ್ರಹಣ. ಪೂರ್ಣ ಚಂದ್ರಗ್ರಹಣ ಅಂದ್ರೆ ಚಂದ್ರ ರಕ್ತವರ್ಣದ್ದಾಗಿ ಕಾಣಿಸ್ತಾನೆ. ಕಾಣಿಸ್ಬಿಡ್ತಾನೆ ನಮಗಾಗಾರೆ ಭಾರತದಲ್ಲಿ? ಇಲ್ಲ. ಈ ಗ್ರಹಣ ನಮಗೆ ಬಹುಮಟ್ಟಿಗೆ ಗೋಚರಿಸೋದಿಲ್ಲ. ಭಾರತದ ಈಶಾನ್ಯ ಭಾಗ ಏನಿದೆ, ನಾರ್ತ್ ಈಸ್ಟ್ ಇಂಡಿಯಾ, ಅಸ್ಸಾಮು, ಮೇಘಾಲಯ, ಅಲ್ಲೆಲ್ಲ ತಗೊಂಡ್ರೆ ಅಲ್ಲಿ ಈ ರೀತಿಯ ವಿದ್ಯಮಾನ ಕೆಲ ಕಾಲ ಕಾಣಿಸುತ್ತೆ. ಆದ್ರೆ ಬಹುಮಟ್ಟಿಗೆ ಭಾರತದ ಉಳಿದೆಲ್ಲ ಭಾಗಗಳಲ್ಲಿ ಪಾರ್ಶ್ವ ಸೂರ್ಯಗ್ರಹಣ ಇನ್ನೇನು ಮುಗೀತಾ ಇದೆ ಅನ್ನೋ ಕಾಲದಲ್ಲಿ ಕಾಣಿಸುತ್ತೆ ಅಷ್ಟೆ. ನಮ್ಮ ಬೆಂಗಳೂರಿಗೂ ಅಷ್ಟೇ ಪಾರ್ಶ್ವ ಸೂರ್ಯಗ್ರಹಣ, ಯಾಕಂದ್ರೆ ಉದಯಿಸೋದೆ, ಚಂದ್ರ ಹುಟ್ಟೋದೆ 6:27 ಸಂಜೆ. 6:45 ಸುಮಾರು ಆ ಹೊತ್ತಿಗೆ ಸಂಪೂರ್ಣ ಇದು ಪಾರ್ಶ್ವ ಚಂದ್ರಗ್ರಹಣ ಮುಗಿದೋಗ್ಬಿಡುತ್ತೆ. ಅದಾದ್ಮೇಲೆ ಮತ್ತೊಂದು ಪೆನಂಬ್ರಲ್ ಎಕ್ಲಿಪ್ಸ್ ಅಂತ ನಡೀತಾನೆ ಇರುತ್ತೆ 7:53. ಈಗ ನೀವು ಈ ಗ್ರಹಣದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟು ಚಿತ್ರದ ಮುಖಾಂತರ ತಿಳಿಸಿದ್ರಿ. ಆದರೆ ಜನರಲ್ಲಿ ಯಾಕೆ ಮೂಢನಂಬಿಕೆಗಳು, ಅಪನಂಬಿಕೆಗಳು, ಏನೋ ಒಂಥರದ್ದು ಭಯ ಬಂದಿದೆಯಲ್ಲ, ಅದು ಭಯ ಪಡ್ಬೇಕಾ ಪಡಬಾರ್ದ ಏನು ಅಂತ ಜನರಿಗೆ ದಯವಿಟ್ಟು ವಿಜ್ಞಾನಿಯಾಗಿ ತಿಳಿಸ್ಕೊಡಿ ಸರ್. ಖಂಡಿತ. ನೋಡಿ, ಇದಕ್ಕೆ ಒಂದು ಹಿನ್ನೆಲೆ ಇದೆ. ಈ ಗ್ರಹಣಗಳ ಬಗ್ಗೆ ಭಯ ಪಡೋದಕ್ಕೆ ಮಾನವ ಕಾರಣ. ಇದು ಭಾರತೀಯ ನಾಗರಿಕತೆ ಒಂದೇ ಅಲ್ಲ, ಜಗತ್ತಿನ ಯಾವುದೇ ನಾಗರಿಕತೆಗಳಲ್ಲಿ ತಗೊಳ್ಳಿ, ಪ್ರತಿಯೊಂದರಲ್ಲೂ ಗ್ರಹಣದ ಬಗ್ಗೆ ತನ್ನದೇ ಆದ ನಂಬಿಕೆ ಇದೆ. ಇವತ್ತೇನೋ ಎಲೆಕ್ಟ್ರಿಕ್ ದೀಪಗಳಿದೆ, ನಿಯಾನ್ ದೀಪ ಇದೆ, LED ದೀಪ ಇದೆ, ಎಲ್ಲಾ ತರದ ದೀಪಗಳು ಇದೆ. ಆದರೆ ಒಂದು ಕಾಲದಲ್ಲಿ ಸೂರ್ಯನ ಬೆಳಕು ಅಂದರೆ, ಸೂರ್ಯ ಇಲ್ದಿದ್ರೆ ಏನೂ ಸಾಧ್ಯ ಇಲ್ಲ ಹಗಲಿನ ಹೊತ್ತು ಅನ್ನೋದು, ಇದ್ದಕ್ಕಿದ್ದಂತೆ ಸೂರ್ಯನೇ ಮಾಯ ಆಗೋಗ್ಬಿಟ್ರೆ ಅದು ಭಯ ತಂತು ಮನುಷ್ಯ. ಅದೇ ರೀತಿ ನೀವು ಇದ್ದಕ್ಕಿದ್ದಂಗೆ ಸೂರ್ಯ ಮಾಯ ಅಂದಾಗ ನನಗೆ ಈ ಇದರಲ್ಲಿ ಏನಂತೀರ ನೀವು, ಕುರುಕ್ಷೇತ್ರದಲ್ಲಿ ಅವನು ಅರ್ಜುನ ಇದ್ದವನು ಪ್ರತಿಜ್ಞೆ ಮಾಡಿರ್ತಾನೆ, ಅವನ ತಲೆ ಕಡಿತೀನಿ ಅಂತ. ಇದ್ದಕ್ಕಿದ್ದಂಗೆ ಸೂರ್ಯ ಮಾಯ ಆಗ್ತಾನೆ, ಅವನು ಬಂದ್ಬಿಡ್ತಾನೆ, ಅವನು ತಲೆ ಕಡ್ದ್ಬಿಡ್ತಾನೆ ಅರ್ಜುನ. ಅದು ಐತಿಹ್ಯ ಇದೆ, ಅದು ಮಹಾಭಾರತದಲ್ಲಿ ಅದು ಕೂಡ ಸೂರ್ಯಗ್ರಹಣ ತರ ಇರ್ಬೋದು ಅಂತ ಅನ್ಸುತ್ತೆ. ಅದನ್ನ ಈ ಯಾವಾಗ ನಡೀತು ಅನ್ನೋದನ್ನ ಅದರ ತಿಳ್ಕೊಳ್ಳೋದಕ್ಕೆ ಈ ಪ್ರಯತ್ನನೂ ನಡೆದಿದೆ. ಮಹಾಭಾರತ ಯಾವಾಗ ನಡೆದಿದೆ ಅನ್ನೋದಕ್ಕೆ. ಹಾಗಾಗಿ ಈ ಇದ್ದಕ್ಕಿದ್ದಂತೆ ಮಾಯ ಆಗೋದು ಅಂದ್ರೆ ಇರೋ ಸೂರ್ಯ ಇದ್ದಕ್ಕಿದ್ದಂಗೆ ಹೊರಟೋಗ್ತಾನೆ ಅಂತ ಅಲ್ಲ. ಸೂರ್ಯ ಕಪ್ಪಗಾಗ್ತಾ ಹೋಗಿ ಕಡೆಗೆ ಒಂದು ಸಲ ಸೂರ್ಯ ಗೋಲಾನೇ ಕಪ್ಪು ಕಾಣಿಸ್ಬಿಟ್ರೆ ಅವನಿಗೆ ಭಯ ಆಗ. ಅದೇ ರೀತಿ ಚಂದ್ರ ರಕ್ತವರ್ಣದಾಗ ಕಾಣಿಸಿದ್ರೆ, ಪ್ರತಿ ದಿವಸ ನೆಟ್ಟಿಗೆ ಕಾಣಿಸ್ತಾ ಇದ್ದಾನೆ, ರಕ್ತವರ್ಣದಾಗ ಕಾಣಿಸಿದ್ರೆ ಅದು ಭಯ ತಂದು. ಆ ಭಯ ಉಳ್ಕೊಂಡೇ ಬಂದಿದೆ. ನಾವು ಪ್ರತಿಯೊಂದನ್ನು ವೈಜ್ಞಾನಿಕವಾಗಿ ನೋಡ್ತೀವಿ. ಸರ್, ನೀವು ಭಯ ಅಂದಾಗ ನನಗೆ ನೆನಪಾಯ್ತು, ಫಸ್ಟ್ MBBS ನಲ್ಲಿ ಇದ್ವಿ 1968 ಅಲ್ಲಿ. ಆವಾಗ ಎಲ್ಲರೂ ಚಾಪೆ ಮೇಲೆ ಕೂತ್ಕೊಂಡ್ಬಿಟ್ಟು ಕೈಯಲ್ಲಿ ಮೂಳೆಗಳನ್ನ ಹಿಡ್ಕೊಂಡು ಆಸ್ಟ್ರಾಲಜಿ ಸ್ಟಡಿ ಮಾಡ್ತಾ ಇದ್ವಿ. ಒಬ್ಳು ಕಿಟಕಿಯಿಂದ ಹೊರಗಡೆ ನೋಡಿದ್ಲು, ಚಂದ್ರ ಕೆಂಪು ಕಂಡ್ಬಿಟ್ಟ. ಹೆದರ್ಕೊಂಡ್ಬಿಟ್ಟು ಎಲ್ಲಾರು ಎದ್ದೋ ಬಿದ್ದು ಅಂತ ಓಡೋಗ್ಬಿಟ್ವಿ, ಏನು ಆಗ್ಬಿಟ್ಟಿದೆ ಅಂತ. ಅಂದ್ರೆ ಮೆಡಿಕಲ್ ಸ್ಟೂಡೆಂಟ್ಸೇ ಈ ತರ ಆಗ್ಬಿಟ್ರೆ ಇನ್ನು ಉಳಿದವ್ರ ಗತಿ ಏನ್ ಹೇಳಿ. ಅವತ್ತು ನಮ್ಗೆ ಎಕ್ಲಿಪ್ಸ್ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಟಿವಿನಲ್ಲಿ ತೋರಿಸ್ತಾ ಇರ್ತಾರೆ, ಎಲ್ಲಾ ಕಡೆ ಬರ್ತಾ ಇರತ್ತೆ, ಮಾಧ್ಯಮಗಳು ಚೆನ್ನಾಗಿರುತ್ತೆ,
ಡಾಕ್ಟರ್ ಗುರುಪ್ರಸಾದ್ ಅವರು ತಿಳಿಸ್ಕೊಡಕ್ಕೂ ಇರ್ತಾರೆ. ಹಾಗಾಗಿ ನಾವು ಬಹಳ ಕೊನೆಯದಾಗಿ ಸಂತೋಷ ಏನ್ ಮೇಡಮ್. ಹೇಳೋದಂದ್ರೆ ನನಗೆ ತಿಳಿದಿರೋದು ವೀಕ್ಷಕರಿಗೆ, ಹೇಳೋದಕ್ಕೆ ಹೌದು ಹೌದು, ತುಂಬಾ ತುಂಬಾ ಏನು ತೊಂದರೆ ಇಲ್ಲ. ಧನ್ಯವಾದಗಳು ಸರ್. ತುಂಬಾ ಹಾ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್.